ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಹಳ್ಳದ ಹತ್ರ ಹೋಗ್ತಾ ಇದ್ದೇನೆ. ಅಲ್ಲೊಂದು ಮಾವಿನ ಮರ ಇದೆ. ಅದರಲ್ಲಿ ಮಾವಿನ ಹಣ್ಣು ಉಂಟಾ ಅಂತ ಹೇಳಿ ನೋಡ್ಬೇಕು. ಹೋಗ್ತಾ ಇದ್ದೇನೆ. ಹಲಸಿನಕಾಯಿ ನೋಡಿ, ಹಣ್ಣಾಗ್ಲಿಲ್ಲ, ಕಾಯಿ ಇದೆ. ಬುಡದಲ್ಲೇ ಇದೆ, ನೆಲದಲ್ಲಿ. ಇಲ್ಲಿ ಏನೋ ಸಿಕ್ತು ನೋಡಿ, ಗೂಡು ಥರ ಇದೆ ನೋಡಿ. ಗೂಡಲ್ಲ, ಹೀರೆಕಾಯಿ ಅಂತೆ. ಒಂದು ಜಾತಿಯ ಹೀರೆಕಾಯಿ ಒಣಗಿ ಅದರ ಮೇಲಿನ ಸಿಪ್ಪೆ ಹೋದ ನಂತರ ಈ ಥರ ಕಾಣೋದಂತೆ. ನನಗೂ ಸರಿಯಾಗಿ ಗೊತ್ತಿಲ್ಲ, ಗೊತ್ತಿದ್ದವರು ಕಾಮೆಂಟ್ ಮಾಡಿ. ಹಣ್ಣಿನ ಮರದ ಹತ್ರ ಬಂದೆ, ಸಿಗ್ತಾ ಉಂಟು ನೋಡಿ. ಕೋಕೋ ಹಣ್ಣಿನ ಮರ. ನೋಡುವ ಕೋಕೋ ಹಣ್ಣು ಉಂಟಾ ಅಂತ. ನೋಡಿ, ಇಲ್ಲಿದೆ. ಹಣ್ಣಾಗ್ಲಿಲ್ಲ, ಕಾಯಿ ಇದೆ. ಇಲ್ಲೊಂದು ಹಣ್ಣಿದೆ ನೋಡಿ. ಹತ್ತಿಯ ಕೋಡು ನೋಡಿದ್ದೀರಾ? ನೋಡಿ ಇಲ್ಲಿ, ಇಲ್ಲೇ ಮರ ಇದೆ, ಅದರಿಂದ ಬಿದ್ದಿದೆ ನೋಡಿ. ಹತ್ತಿಯ ಕೋಡು ಒಡೆದೋಗಿದೆ. ನೋಡಿ, ಮತ್ತೆ ಇನ್ನೊಂದು ಸಿಕ್ತು. ಅದನ್ನಲ್ಲೇ ಹಾಕಿ ಬಂದೆ. ನೋಡಿ, ಇಷ್ಟು ಮಾವಿನ ಹಣ್ಣು ಸಿಕ್ಕಿದೆ. ಇವತ್ತು ಒಂದೇ ದಿನದ್ದಲ್ಲ, 2 ದಿನದ್ದಿದೆ ಇದರಲ್ಲಿ. ಅದರದ್ದು ಒಂದು ಮಾಂಬಳ ಮಾಡುವ ಅಂತ ಹೇಳಿದ್ರು ಅಮ್ಮ. ಹಾಗೆ ಮಾಡಲಿಕ್ಕೆ ಅಂತ ಹೇಳಿ ಮಾವಿನ ಹಣ್ಣನ್ನು ತೊಳಿತಾ ಇದ್ದೇನೆ. ನಂತರ ಕಟ್ ಮಾಡ್ಕೋಬೇಕು ಇದನ್ನು. ಅಮ್ಮ ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಪುಳಿ ಜಾಸ್ತಿ ಉಂಟಂತ. ಪುಳಿ ಜಾಸ್ತಿ ಇತ್ತು ಇಡ್ಡೇನಾ? ಚೀಪೆ ಪುಳಿ ಪೂರ ಬರ್ಪುನಂತ. ಈ ರೀತಿಯಾಗಿ ಕಟ್ ಮಾಡ್ಕೊಂಡ ನಂತರ ನೋಡಿ, 3 ಮೆಣಸು ಹಾಕೊಂಡಿದ್ದಾರೆ, ಸ್ವಲ್ಪ ಉಪ್ಪು, ಮತ್ತೆ ಸ್ವಲ್ಪ ಜೀರಿಗೆ ಹಾಕಿ ಮಿಕ್ಸಿಗೆ ಹಾಕೊಂಡು ರುಬ್ಕೋಬೇಕು. ಈ ರೀತಿ ರೆಡಿ ಆಗಿದೆ ನೋಡಿ. ಇದನ್ನು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವಿಲ್ಲಿ ಹಾಳೆ ತಟ್ಟೆ ತಗೊಂಡಿದ್ದೇವೆ, ಅದಕ್ಕೆ ಹಾಕ್ಬೇಕು. ಹೇಗಾಗುವಷ್ಟು ಆಯ್ತು. ಇದನ್ನೀಗ ತಗೊಂಡೋಗಿ ಬಿಸಿಲಲ್ಲಿ ಇಡಬೇಕು, ಚೆನ್ನಾಗಿ ಒಣಗಿಸ್ಬೇಕು.
ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಸ್ಟ್ ಟೈಮ್ ನನ್ನ ಚಾನೆಲ್ ಅನ್ನು ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.